ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ಮೋಟೋ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಮೋಟೋ ವ್ಲಾಗ್ನ ಶುರು ಮಾಡೋಣ. ಎಲ್ಲಿ ಹೋಗ್ತಿದ್ದೀನಿ, ಎಲ್ಲಿಗೆ ಹೇಳ್ತೀನಿ ಇದು. ಸ್ನೇಹಿತರೆ, ನಾನು ಬೆಂಗಳೂರಿಂದ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಂದರೆ ಬೆಂಗಳೂರಿಂದ ಸಿದ್ದಾಪುರ ಕಡೆಗೆ ಪುಣೆ ಮುಂಬೈ ಹೈವೇ ಮಾರ್ಗವಾಗಿ ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಬೆಳಗ್ಗೆ ಒಂದು ಟೀ ಹಾಕ್ಕೊಂಡು ನಮ್ಮ ಜರ್ನಿಯನ್ನು ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ. ಟಿಫನ್ ಏನೂ ತಿಂದಿಲ್ಲ, ಮುಂದೆ ಎಲ್ಲಾದರೂ ಟಿಫನ್ ಮಾಡೋಣ ಅಂತ. 4 ಗಂಟೆಗೆ ಹೊರಡಬೇಕಾಗಿತ್ತು. ಈ ಕಡೆ ತೋರಿಸ್ತಾ ಇದೆ. 4 ಗಂಟೆಗೆ ಹೊರಡಬೇಕಾಗಿತ್ತು. ಸ್ವಲ್ಪ ಡಿಲೇ ಆಗಿ ನಿದ್ರೆನೇ ಬಂದಿಲ್ಲ ರಾತ್ರಿ. ಅದಕ್ಕೆ ಡೆಡ್ ಹ್ಯಾಂಡ್ ಅಂತ ಇದು. ನೋಡೋಣ. ಇದೇನು ಗುರು, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಐತೆ. ಐಫೋನಲ್ಲಿ ಗೂಗಲ್ ಮ್ಯಾಪ್ ಕರೆಕ್ಟಾಗಿ ವರ್ಕ್ ಆಗಲ್ವಾ ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಗುರು. ಸರಿ ಸ್ನೇಹಿತರೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ಕತ್ಲೆ ಅಲ್ವಾ, ಸೊ ವಿಡಿಯೋ ಚೆನ್ನಾಗಿ ಬರೋಲ್ಲ. ಗೋಪುರದಲ್ಲಿ ಮಾಡ್ಕೊತಾ ಇರೋದು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಫುಟೇಜ್ ಸಣ್ಣಕ್ಕೆ ಮಳೆ ಹನಿ ಬರ್ತಾ ಇದೆ ಸ್ನೇಹಿತರೆ. ರೈನ್ಕೋಟ್ ಎಲ್ಲ ತೊಗೊಂಡಿದ್ದೀನಿ, ಏನೂ ತೊಂದರೆ ಏನಿಲ್ಲ. ಬಟ್ ಜೋರಾಗಿ ಮಳೆ ಬಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದೊಂದೇ ತಲೆಬಿಸಿ. ಅದೊಂದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಉಲಂಜಿ ಡೋರ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ರೆ ವಾಟರ್ ಪ್ರೂಫ್ ಇರೋಲ್ಲ ಗೋಪುರ. ಅದರದ್ದು ಒರಿಜಿನಲ್ ಡೋರ್ ಇದೆ, ಅದನ್ನ ಹಾಕ್ಕೊಂಡ್ರೆ ಮಾತ್ರ ವಾಟರ್ ಪ್ರೂಫು. ಇವಾಗ ಒರಿಜಿನಲ್ ಡೋರ್ ಹಾಕ್ಕೊಂಡ್ರೆ ನಿಮಗೆ ವಾಯ್ಸ್ ಬರೋಲ್ಲ. ಗೋಪುರದ ಅಡಾಪ್ಟ್ರು ಅಂದರೆ ಮೈಕಿನ ಅಡಾಪ್ಟ್ರ್ ಹಾಕ್ಕೋಬೇಕು ಅಂತಂದರೆ ಒರಿಜಿನಲ್ ಡೋರ್ ರಿಮೂವ್ ಮಾಡಿ ಉಲಂಜಿ ಅವ್ರದ್ದು ಡೋರ್ ಹಾಕ್ಕೊಬೇಕು. ಅದೇ ಸಮಸ್ಯೆ ಆಗಿರೋದು. ಇವಾಗ ಮಳೆ ಬಂದರೆ ಕಷ್ಟ. ನೋಡೋಣ ಮುಂದೆ. ತುಂಬ ಮಳೆ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಮಳೆ ಕಡಿಮೆ ಆದಮೇಲೆ ಮಾಡ್ತೀನಿ, ಓಕೆನಾ? ಸರಿ, ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ತುಂಬ ಕತ್ಲೆ ಇದೆ, ಏನೂ ಕಾಣಿಸಲ್ಲ ವಿಡಿಯೋ ಫುಟೇಜ್, ಓಕೆನಾ ಸ್ನೇಹಿತರೆ? ಇವಾಗ ಸ್ವಲ್ಪ ಬೆಳಕು ಬಂದಿದೆ ನೋಡಿ. ಆಹಾ ಹಾ ಹಾ, ಎಷ್ಟು ಬೇಗ ಬೆಳಕು ಬಂದೋಯ್ತು. ಕತ್ಲೆ ಇರುತ್ತೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ 3:15ಗೆ ಅಲಾರಾಮ್ ಇಟ್ಟಿದ್ದೆ. ನಾನು ಎದ್ದಿದ್ದು ಎಷ್ಟು ಗಂಟೆಗೆ ಗೊತ್ತಾ? 4:15 ಆಗಿತ್ತು. 3:15ಗೆ ಎದ್ಬಿಟ್ಟು ಅಲಾರಾಮ್ ಆಫ್ ಮಾಡ್ಕೊಂಡು ಮತ್ತೆ ತಿರ್ಗಾ ಮಲ್ಕೊಂಡ್ಬಿಟ್ಟಿದ್ದೀನಿ. ಮಳೆ ಹನಿ ಆಗ್ತಾ ಇದೆ ಲೈಟಾಗಿ. ನೋಡ್ಬೇಕು ಮುಂದೆ. ಮಳೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಮಳೆ ಬಂದರೆ. ಎಷ್ಟು ಚೆನ್ನಾಗಿದೆ ವೆದರು. ಅದೇ 10 ಗಂಟೆ ಆದ ನಂತರ ನಮ್ಮ ಸೂರ್ಯಜಿ ಬರ್ತಾರಲ್ಲ, ಆಮೇಲೆ ಶುರು ಆಟ. ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ಪೀಡಾಗಿ ಹೋದರೆ, ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಚಚ್ಚಾಡಬೇಕು. ಆಮೇಲೆ ಸ್ವಲ್ಪ ಟೈರ್ಡ್ ಆಗಿರುತ್ತಲ್ಲ, ಆರಾಮಾಗಿ ಹೋಗ್ಬೋದು.
ಫ್ರೆಶ್ ಮೂಡಲ್ಲೇ ಎಷ್ಟಾಗುತ್ತೋ ಅಷ್ಟು ಚೊಚ್ಚಾಡ್ಬೇಕು ಇವಾಗ. ಓವರ್ ಸ್ಪೀಡ್ ಅಂತ ಹೇಳ್ತಾ ಇದೆ. ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟವ್ರಲ್ಲ ಗುರು. ಆಹಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಶುಭ ಮುಂಜಾನೆ. ಪಾಪ ಎಲ್ಲರೂ ಕೂಡ ಮಲಗಿರ್ತೀರಿ. ನಾವು ಬೆಳಗ್ಗೆನೇ ರೈಡ್ ಶುರು ಹಚ್ಕೊಂಡಿದ್ದೀನಿ. ಹಿಂಗೇನು ಗುರು, ಲಾರಿ ಮಾಮ್ಸ್ ಇರೋಣ. ಪೆಟ್ರೋಲ್ ಫುಲ್ ಹಾಕೊಂಡಿದ್ದೀನಿ. ನಿನ್ನೆ ನಮ್ಮ ಗಾಡಿದು ಎಮಿಷನ್ ಟೆಸ್ಟು, ಇನ್ಸೂರೆನ್ಸು ಎಲ್ಲ ಮಾಡಾಯಿತು. ಸಿಕ್ಕಾಪಟ್ಟೆ ಧೂಳು ಹೊಡಿತಾ ಇದೆ ಕಣ್ಣಿಗೆ. ಎಷ್ಟು ಬೇಗ ಬೆಳಕು ಬಂದ್ಬಿಡ್ತು ನೋಡಿ ಸ್ನೇಹಿತರೆ. ಫಸ್ಟ್ ಟೋಲು. ಓಹೋ ಮೋಡ ಇರೋದ್ರಿಂದ ಸ್ವಲ್ಪ ತಂಪಾಗಿದೆ. ಅರೆ ವಾಹ್. ಪುಣೆ ಮುಂಬೈ ಹೈವೇ ಎಂಟರ್ ಆದ್ವಿ ಇವಾಗ. ನೋಡ್ತಾ ಇರ್ಬೋದು ಪುಣೆ, ತುಮಕೂರು, ಚಿತ್ರದುರ್ಗ, ನೆಲಮಂಗಲ. ಬನ್ನಿ ಲೆಟ್ಸ್ ಗೋ. ಸ್ನೇಹಿತರೆ, ನಾನು ಬೆಳಗ್ಗೆ ಹುಳಿಮಾವಿಂದ ಹೊರಟಿದ್ದೀನಿ ನಮ್ಮ ಊರಿಗೆ. ಇವಾಗ ನಾವು ನೆಲಮಂಗಲ ಹತ್ರ ಇದ್ದೀವಿ. ಇನ್ನು ಕೇವಲ 6 ಕಿಲೋಮೀಟರ್ಗಳು ಬಾಕಿ ಇದೆ ನೆಲಮಂಗಲಕ್ಕೆ. ನನ್ನ ತಮ್ಮ ನನ್ನ ಹತ್ರ ಕೇಳ್ದ, ಸುಸ್ತಾಗಲ್ವಾ, ತುಂಬ ಡೇಂಜರ್ ಅಣ್ಣ, ಬೇಡಣ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ. ಏನು ಮಾಡೋದು ಸ್ನೇಹಿತರೆ, ಮೋಟೋ ವ್ಲಾಗ್ಗೆ ಬಂದಾಗಿದೆ. ಮೋಟೋ ವ್ಲಾಗ್ ಶುರು ಮಾಡಿದ್ಮೇಲೆ ದೂರ ಟ್ರಾವೆಲ್ ಮಾಡಬೇಕಲ್ಲ. ಆದರೂ ಇನ್ನು ಮುಂದೆ ಬೆಂಗಳೂರಿಗೆ ಡಿಯೋ ತೊಗೊಂಬರಲ್ಲ ಇನ್ನು. ಪಾಪ ವಯಸ್ಸಾಯಿತು ಸ್ನೇಹಿತರೆ, 8-9 ವರ್ಷ ಆಯಿತು ಗಾಡಿ ತೊಗೊಂಡು. ವಯಸ್ಸಾಯಿತು ಇದಕ್ಕೂ. ನಮ್ಮ ಬ್ರದರು ತುಂಬ ಬೇಜಾರು ಮಾಡ್ಕೊತಾನೆ, ತುಂಬ ಭಯ ಪಡ್ತಾನೆ ಅವನು. ನನಗೇನಾದರೂ ಆಗ್ಬಿಟ್ರೆ ಅನ್ನೋ ನನಗಿಂತ ಅವನಿಗೆ ಭಯ ಜಾಸ್ತಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಹಾಗೇನೆ, ಎಲ್ಲರೂ ಹೆದರ್ತಾರೆ. ಅದಕ್ಕೆ ಪಾಪ ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋಣ ಅಂಥೇಳಿ ಇನ್ನು ಮುಂದೆ ಬೆಂಗಳೂರಿಗೆ ಹೊಂಡಾ ಡಿಯೋ ಮೋಸ್ಟ್ಲಿ ತರಲ್ಲ. ಏನೇ ಇದ್ರೂ ಇನ್ನು ಬಸ್ಸಲ್ಲೇ ಬರೋದು. ಬಸ್ಸಲ್ಲಿ ಬಿಟ್ಟರೆ ಕಾರಲ್ಲಿ ಬರೋದಷ್ಟೆ. ಇದು ಲಾಸ್ಟ್ ಟ್ರಿಪ್ ನಂದು. ಬೆಂಗಳೂರಿಂದ ನಮ್ಮೂರ ಕಡೆ ನಾನು ಬೈಕ್ನಲ್ಲಿ ಹೋಗ್ತಾ ಇರೋದು. ಪಾಪ ತುಂಬ ಬೇಜಾರು ಮಾಡ್ಕೊಂಬಿಟ್ಟೆ. ಎಲ್ಲರೂ ಹಂಗೆ ಹೇಳ್ತಾಯಿದ್ರು, ನಮ್ಮ ಸಿಸ್ಟರು, ಬ್ರದರು ಎಲ್ಲ ಬೇಜಾರು ಮಾಡ್ಕೊತಾಯಿದ್ರು. ದಯವಿಟ್ಟು ಹಂಗೆ ಮಾಡಬೇಡಣ, ಪ್ಲೀಸ್ ಅಣ್ಣ ಅಂತ ಇದು ಮಾಡಿದ್ರು. ಪಾಪ ಅವ್ರು ಹೇಳಿರೋದು ಕರೆಕ್ಟು ಅಲ್ಲ ಅಂತಿಲ್ಲ. ಈ ಮೊಪೆಟಲ್ಲಿ 500-600 ಕಿಲೋಮೀಟ್ರು ಜರ್ನಿ ಮಾಡೋದಂತಂದರೆ ಒಂಥರ ಸಾಹಸನೇ ಅಂದ್ಕೊಳ್ಳಿ. ಅಂದ್ಕೊಂಡಷ್ಟು ಸುಲಭ ಇಲ್ಲ ಸ್ನೇಹಿತರೆ. ಮೊಪೆಡಲ್ಲಿ ತುಂಬ ದೂರ ಹೋಗೋದು ಅಂದ್ಕೊಂಡಷ್ಟು ಈಸಿ ಇಲ್ಲ. ಇವಾಗ ನೋಡಿ, ನಾನು 60ರಲ್ಲಿ ಹೋಗ್ತಾ ಇದ್ದೀನಿ. ನಾನು ಇಷ್ಟರಲ್ಲೇ ಹೋಗೋದು. ಇಷ್ಟರಲ್ಲಿ ಹೋದರೆ ನಂಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇಷ್ಟರಲ್ಲಿ ಹೋದರೆ ನಾನು ಮನೆಗೆ ಮುಟ್ಟೋದೆಷ್ಟು ನೀವು ಸ್ನೇಹಿತರೆ. ಇವಾಗ ನೋಡಿ, ನಾನು 60ರಲ್ಲಿ ಹೋಗ್ತಾ ಇದ್ದೀನಲ್ವಾ, ನಾನು 60ರಲ್ಲಿ ಹೋಗೋದು, ಜಾಸ್ತಿ ಹೋಗಲ್ಲ.
ಇನ್ನೇನು ಎಮರ್ಜೆನ್ಸಿ ಇದ್ರೆ ಮಾತ್ರ ಸ್ವಲ್ಪ ಸ್ಪೀಡ್ ಹೊಡಿತೀನಿ ಬಿಟ್ರೆ, ಇಲ್ಲಾಂದ್ರೆ ಹೈವೇದಲ್ಲ, ಇಲ್ಲ ಅಂತಂದ್ರೆ ಹೈವೇದಲ್ಲೆಲ್ಲ 60 ಹೋಗೋದು. 60 ಹೋದರೆ ನಂಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಸೊ ಹಾಗಾಗಿ 60 ಹೋಗೋದು. ಇಷ್ಟು ಸ್ಪೀಡಲ್ಲಿ ಹೋದರೆ ನಾನು ಮನೆಗೆ ಮುಟ್ಟೋದು ಎಷ್ಟು ಗಂಟೆ ಆಗುತ್ತಾ? 5:30 6 ಗಂಟೆ ಆಗುತ್ತೆ. ನಂಬ್ತೀರಾ? ಬೆಳಗ್ಗೆ 4 ಗಂಟೆಗೆ ಹೊರಟ್ರೆ ನಾವು ಮನೆ ಮುಟ್ಟೋದು 5:30 ಇಲ್ಲ 6 PM ಆಗುತ್ತೆ. ಅಷ್ಟೊಂದು ಟೈಮ್ ಜರ್ನಿ ಮಾಡಬೇಕು. ಇವಾಗ ನೋಡಿ ಸ್ನೇಹಿತರೆ, 150 ಕಿಲೋಮೀಟ್ರ್ ಆದ ತಕ್ಷಣ ಒಂದು ½ an hour ರೆಸ್ಟ್ ಕೊಡಲೇಬೇಕು ನಮ್ಮ ಗಾಡಿಗೆ. ಇಂಜನ್ನು ತುಂಬ ಹೀಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಒಂದು ½ an hour ಹೋಯ್ತಾ, ಹಂಗೆ ಒಂದು 5-6 ಸ್ಟಾಪ್ ಆಗುತ್ತೆ ನಮ್ಮದು. ಎಲ್ಲ ½ an hour ಅಷ್ಟು ವೇಟ್ ಮಾಡಲೇಬೇಕು. ಇಂಜನ್ ಸ್ವಲ್ಪ ಕೂಲ್ ಆಗಬೇಕಲ್ಲ. ಮೊಬೈಲಿಗೆ ಬೆಲ್ಟ್ ಇರುತ್ತೆ. ಬೆಲ್ಟ್ ತುಂಬ ಹೀಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಹೀಟ್ ಆಗಿಬಿಟ್ರೂ ತೊಂದರೆನೇ. ಸೊ ಹಾಗಾಗಿ ಮಧ್ಯ ನಿಲ್ಲಿಸ್ಕೊಂಡು ಇಂಜಿನ್ ಕೂಲ್ ಮಾಡ್ಕೊತ ಹೋಗಬೇಕು. ಹಾಗಾಗಿ ಇನ್ನು ಮುಂದೆ ಬೆಂಗಳೂರಿಗೆ ತರಲ್ಲ ಗಾಡಿನ. ಓಕೆ, ಬನ್ನಿ ಮುಂದುವರ್ಸೋಣ. ಲೆಟ್ಸ್ ಗೋ. ಇದೇನಿದು, ಬೆಳಗ್ಗೆ ಅಷ್ಟೇ ಫುಲ್ ಚಾರ್ಜ್ ಮಾಡಿದ್ದೆ, ಇವಾಗಲೇ 45% ಬ್ಯಾಟ್ರಿ ಇದೆಯಲ್ಲಪ್ಪ ಗುರುವೆ. ಹಿಂಗಾಗ್ಬಿಟ್ರೆ ಹೆಂಗೆ ಶಿವ? ನಿನ್ನ ನಂಬ್ಕೊಂಡು ಕೆಲವೊಂದಿಷ್ಟು ಜನ ಕಿಡ್ನಿ ಎಲ್ಲ ಮಾರಿಬಿಟ್ಟು ನಿನ್ನನ್ನು ತೊಗೊತಾರೆ. ನೀನು ಹಿಂಗೆ ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಐಫೋನ್ ಅವರು ಬ್ಯಾಟ್ರಿ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗಿತ್ತು. ಆ್ಯಪಲ್ ಕಂಪ್ನಿಯವರು ಬ್ಯಾಟ್ರಿಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗಿತ್ತು. ನೋಡಿ, ಒಂದೊಂದು ಆ್ಯಪಲ್ ಪ್ರಾಡಕ್ಟ್ಗಳು ನಿಮಗೆ ಸ್ಟಾರ್ಟ್ ಆಗೋದೇ 40,000 ರೂಪಾಯಿ ಮೇಲೆಯಿಂದ. ಇವಾಗ ಹಳೇದು ಬಿಡಿ, ಇವಾಗಿನ ಹೇಳ್ತಾ ಇರೋದು ನಾನು. ಐಫೋನ್ 13 ಆಗಿರ್ಬೋದು, 14 ಎಲ್ಲ ಇವಾಗ ಸ್ಟಾರ್ಟ್ ಆಗೋದು 50 ಮೇಲೆ, 40-50 ಮೇಲೆ ಶುರು ಆಗೋದು. ಅಷ್ಟು ಕೊಟ್ಕೊಂಡು ಬ್ಯಾಟ್ರಿ ಬಂದಿಲ್ಲ ಅಂತಂದರೆ ಹಿಂಗೆ? ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀವಿ, ನಾವು ಬ್ಯಾಟ್ರಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಚೆನ್ನಾಗಿರೋದು. ನಾನು ಐಫೋನ್ ಯೂಸ್ ಮಾಡಲ್ಲ ಬಿಡಿ, ಇದು ಮ್ಯಾಪಿಗಷ್ಟೇ ಯೂಸ್ ಮಾಡೋದು. ಐಫೋನ್ ಹಣೆ ಬರ ನೋಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಆ್ಯಂಡ್ರಾಯ್ಡ್ ಲವರ್ಸ್, ಐಫೋನ್ ಯೂಸ್ ಮಾಡೋದೇ ಇಲ್ಲ. ಸ್ನೇಹಿತರೆ, ನಾವಿದ್ದೀವಿ ನೆಲಮಂಗಲ ಟೋಲ್ ಹತ್ರ. ಇದು 2ನೇ ಟೋಲ್. ಸಾಕಷ್ಟು ಟ್ರಾಫಿಕ್ ಇದೆಯಪ್ಪ ಆ ಕಡೆ. ಏನಾಗಿದೆ ಗೊತ್ತಿಲ್ಲ. ಪುನೀತಣ್ಣ ನಗುವಿನ ಒಡೆಯ, ನಿಜವಾಗ್ಲೂ ಹೌದು. ನೆಲಮಂಗಲ ಟೋಲ್ ದಾಟಿದ್ದಾಯ್ತು. ಬಾ ಗಣೇಶ, ತಾಯಿ ದುರ್ಗಾ ಪರಮೇಶ್ವರಿ ಕಾಪಾಡಮ್ಮ. ಫುಲ್ ಮೋಡ ಆಗಿದೆ. ಮಳೆ ಬಂದರೆ ತುಂಬ ಚೆನ್ನಾಗಿರೋದು, ಸಖತ್ ಖುಷಿ ಆಗುತ್ತೆ ಮಾತ್ರ ಮಳೆ ಬಂದರೆ. ಆದರೆ ಒಂದು ಬೇಜಾರು, ವಿಡಿಯೋ ಮಾಡೋಕ್ಕಾಗಲ್ಲ. ಮಳೆ ಬಂದರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಮಳೆ ನೋಡಿದ್ರೆ ಎಷ್ಟು ದಿನ ಆಗೋಯ್ತು ಗುರು. ಇಷ್ಟೋ ತನಕ ವೈಸರ್ ಓಪನ್ ಮಾಡ್ಕೊಂಡಿದ್ದೆ, ಇವಾಗ ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಕೇಳಿಸ್ತಾ ಇದೆ ವಯಸ್ಸು ಎಲ್ಲ? ಓಕೆ ಅಲ್ಲ? ಬನ್ನಿ, ಲೆಟ್ಸ್ ಗೋ. ಇವತ್ತಿನ ನಮ್ಮ ರೈಡು 475 ಕಿಲೋಮೀಟ್ರ್ ಅನಿಸುತ್ತೆ. ಏನು ಇರೋಣ 12 ಅವರ್ ಬೇಕು ಇಲ್ಲಿಂದ. ಬೆಂಗಳೂರಿಂದ ನಮ್ಮೂರಿಗೆ ಹೋಗೋಕ್ಕೆ
12 ಅವರು ತಗೊಳುತ್ತೆ ಟೈಮು. 12 ಅವರ್ ಜರ್ನಿ ಗುರು. ನನ್ನ ಮಗ ಮಾಡ್ತಾನೆ ಈ ಮೊಬೈಲಲ್ಲಿ. ಅಯ್ಯೋ. ತುಮಕೂರು ನಗರಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾವಿದ್ದೀವಿ ತುಮಕೂರಿನಲ್ಲಿ. ಬಾಬು ಇಲ್ಲಂತೂ ಅಯ್ಯೋ ಕಣ್ಣು ಬಿಡೋಕ್ಕಾಗಲ್ಲ. ಈ ಲಾರಿ ಹಿಂದ್ಗಡೆ ಹೋಗ್ಬಿಟ್ರೆ ಆ ಟೈರ್ಗಳಿಗೆ ಕಲ್ಲುಗಳು ಸಿಗುತ್ತಲ್ಲ, ಡೈರೆಕ್ಟ್ ನಮ್ಮ ಮುಖಕ್ಕೆ ಸಿಡಿಯುತ್ತೆ ಕಲ್ಲು. ಭಾರಿ ಡೇಂಜರ್. ಲಾಸ್ಟ್ ಟೈಮ್ ಹಂಗೆ ಕಣ್ಣಿಗೆ ಏನೋ ಒಂಥರ ಕಸ ಸಿಕ್ಕೊಂಡ್ಬಿಟ್ಟು ಅಯ್ಯೋ ತುಂಬ ರೋದನೆ ಬಿಟ್ಬಿಟ್ಟಿದ್ದೀನಿ ಬಿಡಿ. ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು. 2 ದಿನ ಬೇಕಾಯ್ತು ಸ್ನೇಹಿತರೆ. ನೀರು ಹಾಕ್ದೆ ಏನೇನೋ ಮಾಡಿದೆ. ನಮ್ಮ ಅಮ್ಮ ಹೇಳಿದ ಥರ ಎಲ್ಲ ಟ್ರೈ ಮಾಡಿದೆ. ಆದರೂ ಕಣ್ಣಲ್ಲಿರುವಂತಹ ಕಸ ಹೋಗೇ ಇಲ್ಲ. ಆಮೇಲಂತೂ ಅಯ್ಯಪ್ಪ ಕಣ್ಣಿಗೆ ಸ್ವಲ್ಪ ಅಮೃತನ ಹಚ್ಕೊಂಡು ಮಲ್ಕೊಂಡೆ. ಅಮೃತನ ಹಚ್ಕೊಂಡ್ರೆ ಕಣ್ಣಿಗೆ ನೀರು ಬರುತ್ತಲ್ಲ, ಫುಲ್ ಕ್ಲೀನ್ ಆಯ್ತು. ಇನ್ನೇನು ಶಿವ ನೋಡಿ ಇರಲಿ. ಕಣ್ಣಿಂದು ಡ್ರಾಪ್ ಏನೋ ಸಿಗುತ್ತಂತೆ, ಅದು ತಂದು ಇಟ್ಕೊಬೇಕು. ಒಂದು ಈ ಕಣ್ಣಲ್ಲಿ ಡಸ್ಟ್ ಬಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ಶರಣ್ ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ತಾ ಇದ್ರು. ಅವ್ರು ಹಂಗೆ ಮಾಡ್ತಾರೆ, ಯಾವಾಗಲೂ ಇಟ್ಕೊಂಡಿರ್ತಾರೆ ಒಂದು. ನಾನು ಹಂಗೆ ಮಾಡ್ಬೇಕಿನ್ನ. ಕಣ್ಣು ಚೆನ್ನಾಗಿ ಇಟ್ಕೋಬೇಕು ಸ್ನೇಹಿತರೆ. ಇವನೇನು ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ. ನೋಡಿ, ನಾವು ಹೋಗ್ತಾ ಇರೋ ಸ್ಪೀಡು ಅವ್ರು ಹೋಗ್ತಾ ಇರೋ ಸ್ಪೀಡಿಗೆ ಲಾರಿ ಪಕ್ಕದಲ್ಲಿ ಬಂದರೆ ಗಾಡಿ ಹಿಂಗಾಗುತ್ತೆ. ನಮ್ಮೂರಿಗೆ 331 ಕಿಲೋಮೀಟರ್ ತೋರಿಸ್ತಾ ಇದೆ. ಆ ಕಡೆ ವ್ಯೂ ನೋಡಿ ಹೆಂಗಿದೆ. ಇವಾಗೇನು ಸದ್ಯಕ್ಕೇನು 1 ನಿಮಿಷ. ಇವಾಗೇನು ಟಿಫನ್ ಏನು ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಮುಂದೆ ನೋಡೋಣ ಅಲ್ಲ. ಇವಾಗ ಸಮಯ ಎಷ್ಟಾಯಿತು? 6:58, 7 ಗಂಟೆ ಹತ್ರ. ಓಕೆ ಬನ್ನಿ, ಲೆಟ್ಸ್ ಗೋ. ನೋಡಿ, ಶಿವಮೊಗ್ಗ 223, ತುಮಕೂರು 7. ಇನ್ನು ಕೇವಲ 7 ಕಿಲೋಮೀಟರ್ಗಳು ಬಾಕಿ ಇದೆ ತುಮಕೂರಿಗೆ. ಕಣ್ಣಿಗೆ ಹೆವಿ ಧೂಳು ಹೋಗ್ತಾ ಇದೆ. ಅಯ್ಯೋ ಸಖತ್ ಹಿಂಸೆ ಆಗ್ತಾ ಇದೆಪ್ಪ. ವೈಸರ್ ಹಾಕೊಂಡ್ಬಿಟ್ರೆ ಗಾಳಿ ಬರಲ್ಲ, ಸೆಕೆ ಕಿತ್ಕೊಂಡ್ಬಿಡುತ್ತೆ. ವೈಸರ್ ತಗೊಂಡ್ರೆ ಕಣ್ಣು ಬಿಡೋಕ್ಕಾಗಲ್ಲ. ಓಕೆ ಬನ್ನಿ, ಲೆಟ್ಸ್ ಗೋ. ಓ ಅಣ್ಣ ಬಂಡು ಬಾ, ರಾಜ ಹುಲಿ ಅಲ್ಲಿಂದ ಹೊರ ಹೊಡಿತಾ ಇದ್ದಾನೆ. ದಾರಿ ಬಿಡ್ರೋ ಅಂತ. ಅಯ್ಯೋ ಹೆವಿ ಕಣ್ಣಿಗೆ ಧೂಳು ಹೋಗ್ತಾ ಇದೆ. ವೈಸರ್ ಹಾಕೊಂಡೆ, ಇಲ್ಲ ಅಂದ್ರೆ ಅಷ್ಟೇ ಕಣ್ಣು ಬಿಡೋಕ್ಕಾಗಲ್ಲ ಸ್ನೇಹಿತರೆ. ಚಿಕ್ಕ ಮರಳು ಥರ ಇರುತ್ತಲ್ಲ, ಕಣ್ಣಿಗೆ ಹೋಗ್ಬಿಡುತ್ತೆ. ಈ ಚಿಕ್ಕ ಮರಳು ಥರ ಇರುತ್ತೆ, ಕಣ್ಣಿಗೆ ಹೋಗ್ಬಿಟ್ರೆ ಅಯ್ಯೋ ಹೆವಿ ರೋದನೆ ಬಿಡಿ. ಹಬ್ಬ ಇವತ್ತೇನೋ ಗೊತ್ತಿಲ್ಲ, ಒಳ್ಳೆ 1 ಸೆಕೆಂಡು. ಇವತ್ತೇನೋ ಗೊತ್ತಿಲ್ಲ ಸ್ನೇಹಿತರೆ, ಪುಣ್ಯ ಮಾಡಿದ್ದೆ ಅನಿಸುತ್ತೆ. ವೆದರ್ ಅಂತೂ ನಮ್ಮ ರೈಡಿಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲಿ ತನಕ ಅಂತ ಗೊತ್ತಿಲ್ಲ. 1 ಸೆಕೆಂಡ್. ನಾನು ಎಲ್ಲೇ ಜರ್ನಿ ಮಾಡೋದಾದ್ರೂ ಕೂಡ, ಎಲ್ಲೇ ರೈಡ್ ಮಾಡೋದಾದ್ರೂ ಒಮ್ಮೆ ವೆದರ್ ಚೆಕ್ ಮಾಡ್ಕೊಬಿಡ್ತೀನಿ, ಹೆಂಗಿದೆ ವೆದರು ಅಂತ. ನಮ್ಮ ರೈಡಿಗೆ ಸಪೋರ್ಟ್ ಆಗಬೇಕಲ್ಲ ವೆದರ್ ಕಂಡೀಷನ್ ಚೆನ್ನಾಗಿಲ್ಲ ಅಂತಂದರೆ ಅಷ್ಟೇ.
ಬನ್ನಿ, ಇಲ್ಲಂತೂ ನಮ್ಮ ಲಾರಿಗಳದ್ದು ಹಾವಳಿ ಜಾಸ್ತಿ. ತುಂಬ ಸ್ಪೀಡ್ ಇದ್ದವಾಗ ಲಾರಿ ಹತ್ರನೂ ಹೋಗೋಕ್ಕಾಗಲ್ಲ, ಗಾಳಿಗೆ ಒಂಥರ ಗಾಡಿ ತೇಲಾಡುತ್ತೆ. ಸ್ವಲ್ಪ ಹುಷಾರಿಂದ ಇರಬೇಕು. ವೈಸರ್ ತಗೊಂಡ್ರೆ ಆರಾಮಾಗಿ ಹೋಗ್ಬೋದು. ಒಳ್ಳೆ ತಣ್ಣನ ಗಾಳಿ ಮುಖಕ್ಕೆ ಸ್ಪರ್ಶ ಆಗ್ತಾ ಇರುತ್ತೆ, ಆರಾಮಾಗಿ ಹೋಗ್ಬೋದು. ನಾನು ನಿಮ್ಗೆ ವಯಸ್ಸು ತುಂಬ ಕ್ಲಿಯರಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಗೋಪುರ ಮೈಕ್ ಅಡಾಪ್ಟರ್ಗೆ ಸೋನಿ ಮೈಕನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದಿಷ್ಟು ಜನ ಇದ್ದಾರೆ, 1-2 ಜನ ಇದ್ದಾರೆ, ಕಮೆಂಟ್ ಮಾಡ್ತಾರೆ, ಇವೆಲ್ಲ ಬೇಕಾಗಿತ್ತು ಗುರು, ಏನೋ ಮಾತಾಡ್ತೀಯಾ ಅದನ್ನು ವಿಡಿಯೋ ಮಾಡಿ ಹಾಕ್ತೀಯಾ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ. ಗೊತ್ತು ನನಗೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ರೈಡ್ ಮಾಡ್ತಾ ಇದ್ದೀನಿ. ಈ ರೈಡ್ನಲ್ಲಿ ನನಗೆ ಯಾವ್ಯಾವ ಥರ ಅನುಭವಗಳಾಗುತ್ತೆ, ಯಾವ್ಯಾವ ಥರ ಕೆಟ್ಟ ಅನುಭವಗಳಾಗುತ್ತೆ, ಒಳ್ಳೆ ಅನುಭವಗಳು, ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ನನ್ನ ರೈಡ್ನಲ್ಲಿ ಏನೇನೆಲ್ಲ ಅನುಭವಗಳಾಗುತ್ತೆ ಅನ್ನೋದನ್ನು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸೋಣ ಅಂತ ಹೇಳಿ ಅಷ್ಟೇ. ನೋಡಿ ಸ್ನೇಹಿತರೆ, ಇವಾಗ ನಾನು ಜರ್ನಿ ಮಾಡ್ತಾ ಇದ್ದೀನಲ್ವಾ, ನನ್ನ ಜರ್ನಿಯಲ್ಲಿ ನನಗೇನೇನು ತೊಂದರೆಗಳಾಗುತ್ತೆ, ಆ ತೊಂದರೆಗಳು ನಿಮ್ಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದಷ್ಟೇ. ಇದಕ್ಕೆಲ್ಲ ಮತ್ತೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಸ್ಕೋಬೇಕಾ ಅಂತ. ಇವಾಗ ನೋಡಿ, ನಾನು ವಿಡಿಯೋಸ್ ನೋಡ್ತೀರಾ ಆಯಿತಾ. ನಾನೆಲ್ಲ ಕೆಲವೊಂದಿಷ್ಟು ಜನ ಫಾಲೋ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಆಡ್ಕೊತಾರೆ, ಬಿಡಿ. ಇವಾಗ ನನಗೇನು ತೊಂದರೆ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವಾಗ ನೀವು ನೆಕ್ಸ್ಟ್ ರೈಡ್ ಎಲ್ಲರೂ ಹೋದವಾಗ ನಿಮಗೂ ಒಂದು ಮನವರಿಕೆ ಇರುತ್ತೆ, ಓಹೋ ಈ ಥರ ಆಗ್ಬೋದು, ಅದಕ್ಕೆ ನಿಮ್ಗೆ ಏನೇನು ಸೇಫ್ಟಿ ಬೇಕೋ ಅದು ನೀವು ಮಾಡ್ಕೊತೀರ ಅಲ್ವಾ. ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳೋದಷ್ಟೇ. ಇವಾಗ ಸ್ವಲ್ಪ ಹಿಂದೆ ಕೂತ್ಕೊತೀನಿ ರೀ, ಈ ಆ್ಯಂಗಲ್ ಕಟ್ಟಾಗ್ಬಿಡುತ್ತೆ ಇಲ್ಲಾಂದರೆ. ಅದು ಗೋಪುರಗೆ ಮೈಕ್ ಅಡಾಪ್ಟರ್ ಹಾಕಿದವಾಗ ಒಂದು ಎಕ್ಸ್ಟ್ರಾ ಕ್ಲ್ಯಾಂಪನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ ಗೋಪುರನ. ಸೊ ಹಾಗಾಗಿ ಈ ಪೋರ್ಷನ್ ಏನಿದೆ ಸ್ವಲ್ಪ ಕಟ್ಟಾಗುತ್ತೆ, ಕ್ರಾಪ್ ಆಗುತ್ತೆ. ಸ್ವಲ್ಪ ಹಿಂದ್ಗಡೆ ಕೂತ್ಕೊಂಡ್ರೆ ಪರವಾಗಿಲ್ಲ, ತುಂಬ ಹಿಂದೆ ಕೂತ್ಕೊಂಡ್ರೆ ಅಷ್ಟು ಬ್ಯಾಲೆನ್ಸ್ ಸಿಗಲ್ಲ. ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು. ಇವಾಗ ನೋಡಬೇಕು ಒಳ್ಳೆ ಪ್ಲೇಸ್ ಎಲ್ಲಿದೆ ಅಂತ. ಪೆಟ್ರೋಲ್ ಬೇರೆ ಹಾಕ್ಸ್ಕೋಬೇಕು, ಇದೆ ಅರ್ಧ ಟ್ಯಾಂಕ್ ಆದ ನಂತರ ಹಾಕ್ಸ್ಕೊಳ್ಳೋಣ ಅಂತ. $7.25 ಆಯ್ತು ಇವಾಗ. ಬನ್ನಿ ಲೆಟ್ಸ್ ಗೋ. ನಾನು ಹ್ಯಾಂಡ್ ಗ್ಲೌಸು ಹಾಕ್ಕೊಬೇಕು, ಸ್ವಲ್ಪ ದೂರ ಆದ ನಂತರ ಹಾಕ್ಕೊಳ್ಳೋಣ ಅಂತ. ಇವಾಗ ವೆದರ್ ಚೆನ್ನಾಗಿದೆಯಲ್ಲ, ಹಾಗಾಗಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ. ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಅಕಸ್ಮಾತ್ ಏನೋ ಸ್ಕಿಡ್ಡಾಗಿ ಬಿದ್ವಿ, ಕೈಗೆ ಏಟಾಗಲ್ಲ. ನಾವು ಬಿದ್ದವಾಗ ಫಸ್ಟ್ ನಾವು ಟಚ್ ಮಾಡೋದೇ ಕೈಯಿಂದ, ಕೈಯೇ ಟಚ್ ಆಗೋದು ಮೊದಲಿಗೆ ಅಲ್ವಾ. ಬಿದ್ದ ತಕ್ಷಣ ನಾವು ಕೈ ಊರ್ತೀವಲ್ಲ, ಸೊ ಕೈಗೆ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ ಹ್ಯಾಂಡ್ ಗ್ಲೌಸು ತುಂಬ ಲಾಂಗ್ ಡ್ರೈವ್ ಮಾಡ್ತಿದ್ರೆ ಅಂತಂದರೆ ಕಡ್ಡಾಯವಾಗಿ ಹಾಕ್ಕೊಳ್ಳಿ ಆಯಿತಾ. ಸಿಗುತ್ತೆ ನಿಮಗೆ ಒಂದು 200-300ಕ್ಕೆಲ್ಲ ಸಿಗುತ್ತೆ, ಬಟ್ ಸೇಫ್ಟಿ ಅಷ್ಟೊಂದು ಇರಲ್ಲ. 1,500 ಮೇಲೆ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹ್ಯಾಂಡ್ ಗ್ಲೌಸು, ಮತ್ತು ಕಂಫರ್ಟೇಬಲ್ ಆಗಿರುತ್ತೆ, ಸೇಫ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಶೆಲ್ಲನ್ನು ಹಾಕಿರ್ತಾರಲ್ಲ, ಹಾರ್ಡ್ ಶೆಲ್, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ನಾರ್ಮಲ್ 200-300 ರೂಪಾಯಿಗೆಲ್ಲ ರಬ್ಬರು ಇದು ಕೊಟ್ಟಿರ್ತಾರೆ ಅಷ್ಟೇ. ಅದು ಬಿದ್ದರೆ ಅದನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ಬಿಸಿಲಿಗೆ ಪ್ರೊಟೆಕ್ಷನ್ ತೊಗೊಬೋದು ಅಷ್ಟೇ. 100-200 ರೂಪಾಯಿ ಹ್ಯಾಂಡ್ ಗ್ಲೌಸ್ ಎಲ್ಲ ಅಷ್ಟೇ, ಬಿಸಿಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಸೇಫ್ಟಿ ಇರೋಲ್ಲ. ಸೇಫ್ಟಿ ಬೇಕು ಅಂದರೆ 1,500 ಮೇಲೆ ಪರ್ಚೇಸ್ ಮಾಡಬೇಕು, ಚೆನ್ನಾಗಿರುತ್ತೆ. ನಾನು ತೊಗೊಂಡಿರೋದು 1,000 ಅಂದರು. ನಾನು ತೊಗೊಂಡಿರೋದು ಮೋಸ್ಟ್ಲಿ ಸ್ಟೀಲ್ ಬರ್ಡ್ ಆಗಿರಬೇಕು, ಸ್ಟೀಲ್ ಬರ್ಡ್ ಅವ್ರದ್ದು. 1,000 ಅಂದರು, ನಾನು
700 ರೂಪೀಸ್ ಏನೋ ಪೇ ಮಾಡಿದೆ ಅನಿಸುತ್ತೆ. ಸೋಲ್ ರೈಡ್ ಅವ್ರ ಹತ್ರ ತೊಗೊಂಡಿರೋದು. ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ, ಚೆಕ್ಔಟ್ ಮಾಡಿ, ನಮ್ಮ ಚಾನಲಲ್ಲಿ ಇರ್ಬೋದು. ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ಹಳೆಯ ವಿಡಿಯೋದಲ್ಲಿ ಮಾಡಿದ್ದೆ ಅನಿಸುತ್ತೆ. ನಾನು ಒಂದು SMK ಹೆಲ್ಮೆಟ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಆವಾಗ ವಿಡಿಯೋ ಮಾಡಿದ್ದೆ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಕೆಲಸ ಎಲ್ಲ ಹುಡುಕಿದ್ದಾಯಿತು, ಎಲ್ಲೂ ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಮನೆಗೆ ಹೋಗೋಣ ಅಂಥೇಳ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಬೆಂಗಳೂರಿನಲ್ಲಿದ್ದೆ, ಕೆಲಸ ಮಾಡ್ತಾಯಿದ್ದೆ, ಕೈ ತುಂಬ ಸಂಬಳ ಬರ್ತಾಯಿತ್ತು, ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಟೈಮ್ ಇದೆ. ಏನು ಮಾಡೋಣ, ಕೆಲಸ ಇಲ್ವಲ್ಲ, ಕೆಲಸ ಹುಡ್ಕೊಬೇಕು. ಸ್ವಲ್ಪ ದಿನ ಹುಡ್ಕೊಳ್ಳೋಣ, ಸ್ವಲ್ಪ ದಿನ ರೆಸ್ಟ್ ಮಾಡೋಣ. ಮನೆ ಕಡೆ ಪಾಪ ತುಂಬ ಬೇಜಾರಾಗುತ್ತೆ ನನಗೆ, ಹೇಳಬೇಕು ಅಂತಂದರೆ. ಏನು ಮಾಡೋದು ಗುರು, ನಮ್ಮ ಮನೆಗಳಿಗೆ ನಾವು ಅತಿಥಿ ಆಗ್ಬಿಟ್ಟಿದ್ದೀವಿ ಇವಾಗ, ಹಂಗೆ ಅನ್ನಿಸ್ತದೆ ನನಗೆ. ಏನು ಹೇಳಿ, ಪಾಪ ತಂದೆ ತಾಯಿ ಇಬ್ಬರೇ ಇದ್ದಾರೆ ಮನೆಯಲ್ಲಿ, ಅವ್ರ ಜೊತೆ ಸ್ವಲ್ಪ ಕಾಲ ಕಳೆದು ನೋಡೋಣ. ಊರ ಕಡೆನೇ ಕೆಲಸ ಹುಡುಕ್ತೀನಿ, ಸಿಕ್ಕಿದ್ರಂತೂ ಆಯಿತು, ಇಲ್ಲ ಅಂತಂದ್ರೆ ನಮಗೇನು ತೊಂದರೆ ಇಲ್ಲ. ಭೂಮಿ ತಾಯಿ ಕೈ ಹಿಡ್ದೇ ಹಿಡಿತಾಳೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ತೋರಿಸಿದ ದಾರಿಯಲ್ಲಿ ನಡೆಯೋದಷ್ಟೇ. ನಮ್ಮ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ತನಕ ನಾನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾಳೆ ತಾಯಿ, ಮುಂದೆನೂ ರಕ್ಷಣೆ ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ಜೀವಿಸ್ತಾ ಇದ್ದೀನಿ. ಮನುಷ್ಯಂಗೆ ನಂಬಿಕೆನ ಮುಖ್ಯ ಸ್ನೇಹಿತರೆ. ನಂಬಿಕೆನೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ವಾ. ನನಗೆ ನಂಬಿಕೆ ದ್ರೋಹಗಳನ್ನೇ ಮಾಡಿದವ್ರು ಜಾಸ್ತಿ ನನ್ನ ಲೈಫ್ನಲ್ಲಿ. ಏನು ಮಾಡೋಣ, ಇವಾಗಿಲ್ಲ, ಅದು ಹಿಂದಿನ ಕತೆ. ಅದು ಹೇಳಕ್ಕೆ ಹೋದ್ರೆ ಒಂದು ಫಿಲ್ಮೇ ಮಾಡ್ಬೋದು ಸ್ನೇಹಿತರೆ. ನಂದು ಲೈಫ್ ಸ್ಟೋರಿ ಅಂತಲೇ ಒಂದು ಫಿಲ್ಮ್ ಮಾಡ್ಬೋದು, ಅಷ್ಟಿದೆ ಹೇಳಕ್ಕೆ ಹೋದರೆ ಕತೆಗಳು. ಯಾಕೆ ಬೇಡ ಬಿಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆಗಳು ಮನುಷ್ಯರಿಗೆ ಬರುತ್ತೆ, ಇನ್ನೇನು ಮರಕ್ಕೆ ಬರುತ್ತಾ? ಬರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೋಬೇಕು, ಬಿಟ್ಟರೆ ಬೇಜಾರು ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮುಂದೆ ಹೋಗ್ತಾ ಇರಬೇಕು. ಆಗಿದ್ದಾಗಲಿ ಆಗೋದಲ್ಲ ಒಳ್ಳೇದಕ್ಕೆ ಅಂಥೇಳಿ ನುಗ್ತಾ ಇರ್ಬೇಕಷ್ಟೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ನನಗೆ ನಂಬಿಕೆ ದ್ರೋಹ ಮಾಡಿದವ್ರಿಗೆ ನನ್ನ ಹತ್ರ ಏನು ಮಾಡೋಕ್ಕೆ ಆಗದೆ ಇರ್ಬೋದು, ಬಟ್ ಕರ್ಮ ನೋಡ್ಕೊಳ್ಳೋದಷ್ಟೆ. ಕರ್ಮ ಬಿಡಲ್ಲ ಅಂತಂದರೆ ಅನುಭವಿಸ್ಬಿಟ್ಟೆ ಹೋಗ್ಬೇಕು. ಕರ್ಮ ನೋಡ್ಕೊಳ್ಳೋದಷ್ಟೆ. ನಾವು ಒಳ್ಳೇದು ಮಾಡ್ತೀವ, ನಮ್ಗೆ ಒಳ್ಳೇದೇ ಆಗುತ್ತೆ ಅಲ್ವಾ. ಯಾವಾಗಲೂ ನಾವು ಒಳ್ಳೇದನ್ನೇ ವಿಚಾರ ಮಾಡ್ತಾ ಇರಬೇಕು. ನಾವು ಒಳ್ಳೇದು ವಿಚಾರ ಮಾಡಿದ್ರೆ ಮಾಡೋ ಕೆಲಸನೂ ಒಳ್ಳೇದಾಗಿರುತ್ತೆ. ಏನಂತೀರ? ಇದು ನನ್ನ ಅಭಿಪ್ರಾಯ. ನೋಡೋಣ. ಸೋಲಿನ ಪ್ರಪಂಚವನ್ನೇ ಆಳದವ್ ನಾನು. ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತಿನ ವೆದರು ಅಲ್ಟಿಮೇಟ್. ಇವಾಗ ಸಮಯ 7:16. ವಾವ್, ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳನ್ನ ಡೈಲಿ ನೀರು ಹಾಕ್ತಾರೆ ಅಂತ ಅನ್ಸುತ್ತೆ. ಇಲ್ಲಾಂತ ಅಂದಿದ್ರೆ ಈ ಬಿಸಿಲಿಗೆ ಎಲ್ಲಿ ಚೆನ್ನಾಗಿರುತ್ತಲ್ವಾ. ಒಂದೇ ಸ್ಟ್ರೇಟ್ ಒಂದೇ ರೋಡು ಸ್ನೇಹಿತರೆ. ಹೆಂಗೆ ಹಿಡ್ಕಂತ ಕುತ್ಕೊಬೇಕು ಇವಾಗ. ಆ ಕಡೆ ಈ ಕಡೆ ಹೋಗೋ ಕೆಲಸನೇ ಇಲ್ಲ, ಒಂದೇ ರೋಡು ಸ್ಟ್ರೇಟ್. ಡೈರೆಕ್ಟ್
ಡೈರೆಕ್ಟ್ ಹಿಂಗೆ ಹೋಗ್ಬಿಟ್ರೆ ಪುಣೆ ಮುಂಬೈಗೆ ಹೋಗುತ್ತೆ ರೋಡ್ ಇದು. ಆನಂದ ಭವನ್ 45 ಕಿಲೋಮೀಟ್ರ್ ನೋಡಿ. 45 ಕಿಲೋಮೀಟ್ರ್ ಇದೆ. ಇಲ್ಲಿಂದನೇ ಬೋರ್ಡ್ ಹಾಕೊಂಡ್ಬರ್ತಾವ್ರೆ. ಅಡ್ವರ್ಟೈಸ್ಮೆಂಟ್ ಏನು ಸಖತ್ತಾಗಿದೆ ರೋಡ್ ನೋಡಿ. ನಮ್ಮ ಆಲ್ಟೋ ತಗೊಂಬಂದಿಲ್ಲ ಬೆಂಗಳೂರಿಗೆ. ಮಹಾರಾಷ್ಟ್ರ ಆ ಕಡೆ ಎಲ್ಲ ಹೋಗಿದ್ದೀನಿ, ಬಟ್ ಬೆಂಗಳೂರಿಗೆ ಇನ್ನೂರಿಗೂ ನನ್ನ ಗಾಡಿ ತಂದಿಲ್ಲ. ತಂದಿದ್ರೆ ಚೆನ್ನಾಗಿರೋದು. ಯಾವಾಗಾದ್ರೂ ಒಂದ್ಸಲ ಅವಶ್ಯಕತೆ ಇದ್ದಾಗ ತಗೊಂಬರೋಣ. ನಮ್ಮ ಫ್ರೆಂಡ್ಸ್ ಕಾರ್ಗಳನ್ನೆಲ್ಲ ತಗೊಂಡ್ಬಂದಿದ್ದೀನಿ. ನಮ್ಮ ಕುಚಿಕ್ಕು ಗೆಳೆಯ ಶರಣ್ ಭಟ್ರು ಅಂತ ಒಬ್ರು ಇದ್ದಾರೆ. ಅವ್ರದ್ದು ಟಾಟಾ ಪಂಚ್ ಇದೆ. ಬಾ ಇದ್ಯಾವ್ದು ಗಾಡಿ ಸಖತ್ತಾಗಿದೆ. ನಮ್ಮ ಸ್ನೇಹಿತರದ್ದು ಅದೇ ಹೇಳಿದ್ನಲ್ಲ ಶರಣ್ ಅಂತ ಹೇಳಿ, ಅವ್ರದ್ದು ಟಾಟಾ ಪಂಚ್ ಇದೆ. ಅದನ್ನು ಒಂದು 2-3 ಸಲ ತಗೊಂಬಂದಿದ್ದೆ. ಅಂದರೆ ನಾವು ಹೋಗೋದಾದ್ರೂ ಒಟ್ಟಿಗೆ ಹೋಗ್ತಾ ಇದ್ವಿ ಊರಿಗೆ. 1-2 ಸಲ ಅವ್ರ ಮನೆಗೆ ಹೋಗಿದ್ದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರ ಕಡೆ ಎಲ್ಲ ಇರಿ, ಯಾವಾಗಾದರೂ ಅವ್ರ ಊರ ಕಡೆ ಬಂದವಾಗ ಹೋಗೋಣ. ತುಂಬ ಒಳ್ಳೆ ಜನ ಪಾಪ. ಅವ್ರ ತಂದೆ ತಾಯಿ ಆಗಿರ್ಬೋದು, ಅಲ್ಲಿ ವಾತಾವರಣ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ಲು. ನಮ್ಮ ಸ್ನೇಹಿತರು ಅಷ್ಟೇ ಒಂದೊಂದು ಅಡುಗೆ ಮಾಡ್ತಾರೆ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಶರಣ್ ಅವರೇ. ನಿಮ್ಮ ಉಪ್ಪಿಟ್ಟು, ಮಿರ್ಚಿ ಬದೆ, ಮಿರ್ಚಿ ಮಂಡಕ್ಕಿಗಳನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮದು ನಿಮ್ಮದು ಭೇಟಿ ಆಗದೆ ತುಂಬ ದಿನಗಳಾಗೋಯ್ತು. ಆದಷ್ಟು ಬೇಗ ಮೀಟಪ್ ಮಾಡೋಣ. ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಈ ಯೂಟ್ಯೂಬ್ ವಿಡಿಯೋಸ್ಗಳನ್ನೆಲ್ಲ ನೋಡೋದು ಸ್ವಲ್ಪ ಕಡಿಮೆನೆ. ಲಾಸ್ಟ್ ಟೈಮ್ ಕರೆದಿದ್ರು ಬನ್ನಿ ಹೋಗೋಣ ಊರಿಗೆ ಅಂತ. ನಾನು ಫ್ರೀ ಇರಲಿಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಇಲ್ಲಿ ಸ್ನೇಹಿತರೆ ಮರಳು ಥರ ಇದೆ ನೋಡಿ. ಲಾರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಹೋದವಾಗ ನಾವು ಅದ್ರ ಹಿಂದ್ಗಡೆ ಬಂದರೆ ಚಿಕ್ಕ ಕಲ್ಲುಗಳೆಲ್ಲ ಕಣ್ಣಿಗೆ ಡೈರೆಕ್ಟಾಗಿ ಹೊಡೆಯುತ್ತೆ. ನಾನು ತುಂಬ ಸೆಕೆ ಆಗುತ್ತೆ ಅಂಥೇಳಿ ವೈಸರ್ ತೆಕ್ಕೊಂಬಂದಿದ್ದೆ. ಎಲ್ಲ ಮಣ್ಣು, ಚಿಕ್ಕ ಕಲ್ಲುಗಳೆಲ್ಲ ಮುಖಕ್ಕೆ ಹೊಡಿತಾ ಇದ್ವು. ಹಂಗಾಗುತ್ತೆ. ಸ್ನೇಹಿತರೆ, ವರ್ಲ್ಡ್ ಕ್ರಾಫ್ಟ್ ಅವ್ರದ್ದು ಫ್ಯಾಕ್ಟ್ರಿ ಇಲ್ಲಿದೆ ಅನ್ಸುತ್ತೆ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ವರ್ಲ್ಡ್ ಕ್ರಾಫ್ಟ್ ಅವ್ರದ್ದು ಫ್ಯಾಕ್ಟ್ರಿ ಇಲ್ಲಿ ಮಾಡೋರ, ಹೊಸ್ದಾಗಿ ಮಾಡೋರ ಏನೋ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಎಲ್ಲ ಕೊಬ್ಬರಿ ಎಣ್ಣೆಗಳು ಮತ್ತು ಕೊಬ್ಬರಿಗಳನ್ನೆಲ್ಲ ಇಟ್ಟಿದ್ದಾರೆ. ಫ್ರೆಶ್ ಆಗಿ ತೆಂಗಿನ ಎಣ್ಣೆ ಸಿಗುತ್ತೆ. ಸಿರಾ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಬನ್ನಿ, ಲೆಟ್ಸ್ ಗೋ. ವಿಶ್ರಾಂತಿ ಸ್ಥಳ 500 ಮೀಟ್ರ್ ಅಂತ. ಅಪ್ಪ ಒಂದ್ಸಲ ಭಯ ಬಿದ್ದೋದು. ಸ್ನೇಹಿತರೆ, ನಮ್ಮ ಸೂರ್ಯಾಜಿ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಸೂರ್ಯಾಜಿ ಆಟ ಶುರು. ಆದರೂ ಮೋಡ ಇದೆ, ಹಾಗಾಗಿ ಸ್ವಲ್ಪ ಅಷ್ಟೊಂದೇನು ಸೆಕೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ತಣ್ಣಗಿದೆ, ಪರವಾಗಿಲ್ಲ. ಇವಾಗಷ್ಟೇ ನಮ್ಮ ಸೂರ್ಯದ ಎಂಟ್ರಿ ಕೊಡ್ತಾ ಇದ್ದಾರೆ ಕಣಕ್ಕೆ. ಇನ್ನು ಮುಂದೆ ನೋಡ್ಬೇಕು ಹೆಂಗಿರುತ್ತೆ ಅಂತ. ಅಬ್ಬಾ ಹಿಂಗಿದೆ ಗುರು. ತೆಂಗಿನ ತೋಟ ನೋಡಿ, ತೆಂಗಿನ ತೋಟ ನೋಡಲು ಬಲು ಸುಂದರ. ಹಾಡು ಹಾಕ್ಕೊಂಡಿದ್ದೀನಿ. ಮೋಸ್ಟ್ಲಿ ಮೈಕಲ್ಲಿ ಕ್ಯಾಪ್ಚರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕ್ಯಾಪ್ಚರ್ ಆಗುತ್ತೆ ಒಂದೊಂದ್ಸಲ.
ಕ್ಯಾಪ್ಚರ್ ಆದರೆ ಕಾಪಿರೈಟ್ ಬರುತ್ತೆ. ಎಷ್ಟು ಚೆನ್ನಾಗಿದೆ. ಆದರೂ ಮಳೆ ಇಲ್ದೇನೆ, ನೀರಿಲ್ದೇನೆ ನೋಡಿ ಅಡಿಕೆ ಗಿಡದ್ದು ಹೆರೆ ಎಲ್ಲ ಒಣಗೋಗ್ಬಿಟ್ಟಿದೆ. ತೆಂಗಿನ ಮರದ್ದು ಅಷ್ಟೇ, ಹೆಡೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ನೀರಿನ ಅಂಶನೇ ಇಲ್ಲ. ಏನು ಗುರು, ಈ ವರ್ಷನೂ ಹಿಂಗೆ ಇದೇ ಥರ ಬಿಸಿಲಾಗ್ಬಿಟ್ರೆ, ಮಳೆ ಬರದೇ ಇದ್ರೆ ಬಿಟ್ರೆ ತುಂಬ ಕಷ್ಟ ಗುರು. ಭಗವಂತ, ವಾತಾವರಣ ಫುಲ್ ಹದಗೆಟ್ಟೋಗ್ಬಿಟ್ಟಿದೆ. ಎಲ್ಲ ನಾವೇ ಮಾಡ್ಕೊಂಡಿರೋದು. ಪೊಲ್ಯೂಷನ್ ಜಾಸ್ತಿ ಆದಂಗೆ ಮಳೆನೂ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಹ್ಯಾಂಡ್ ಗ್ಲೌಸು ಸ್ಟೀಲ್ ಬೋರ್ಡ್ ಅಂತ. ಸ್ಟೀಲ್ ಬೋರ್ಡ್ ಅಲ್ಲ ಸ್ನೇಹಿತರೆ, ಸ್ಟಡ್ಸ್ ಅಂತ. ನನ್ನ ಹ್ಯಾಂಡ್ ಗ್ಲೌಸ್ ಬಂದು ಸ್ಟಡ್ಸ್ ಅವ್ರದ್ದು. ಚೆನ್ನಾಗಿದೆ ಕ್ವಾಲಿಟಿ, ಪರವಾಗಿಲ್ಲ. ಸ್ವಲ್ಪ ಯೂಸ್ ಮಾಡಿ ಮಾಡಿ ಸ್ವಲ್ಪ ಸ್ಮೂತ್ ಆಗಿದೆ. ಮೊದಲೆಲ್ಲ ಸ್ವಲ್ಪ ಪೇನ್ ಬರೋದು, ಇವಾಗ ಪರವಾಗಿಲ್ಲ. ಆ ಕಡೆ ಎಲ್ಲ ಗುಡ್ಡ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕದು. ಆ ಕಡೆ ಗುಡ್ಡ ಕಾಣಿಸ್ತಾ ಇದೆ, ತುಂಬ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು ಮ್ಯೂಸಿಕ್ ಓಡ್ತಾ ಇದೆ ನಮ್ಮ ಹೆಲ್ಮೆಟ್ ಒಳಗಡೆ. ಫುಲ್ ಚಿಲ್. ಊರಿಗೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಆರಾಮಾಗಿ ಮನೇಲಿ ಇದ್ಕೊಂಡು ಅಮ್ಮ ಮಾಡಿದ್ದ ಅಡುಗೆ ಊಟ ಮಾಡ್ಕೊತ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಆರಾಮಾಗಿರ್ಬೋದು ಮನೇಲಿ. ಇನ್ನು ಮುಂದೆ ಮೋಟೋ ವ್ಲಾಗ್ ಎಲ್ಲ ಬರ್ತಾ ಇರುತ್ತೆ. ಓಕೆನಾ ಸ್ನೇಹಿತರೆ? ಹೈವೇಯಿಂದ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿಬಿಟ್ಟು ರೆಸ್ಟ್ ಕೊಟ್ಟಿದ್ದೀನಿ ನಮ್ಮ ಡಿಯೋಗೆ. ನಾವು ಕೂಡ ಸ್ವಲ್ಪ ರೆಸ್ಟನ್ನು ಮಾಡಿಕೊಂಡು ಹೋಗೋಣ ಅಂತ. ತುಂಬ ದೂರ ಬಂದೆ, ಗಾಡಿನೂ ಫುಲ್ ಹೀಟಾಗಿರುತ್ತಲ್ಲ, ನಾವು ಸ್ವಲ್ಪ ಹೀಟಾಗಿರ್ತೀವಿ. ಹಾಗಾಗಿ ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ತಂಗಿಬಿಟ್ಟು ಹೋಗೋಣ ಅಂತ ಹೈವೇ ಪಕ್ಕದಲ್ಲ ಆಗಿದ್ದೀನಿ. ಎಲ್ಲೂ ಮುಂದೆ ಗೊತ್ತಿಲ್ಲ, ಈ ಗಾಡಿ ಇಂಜಿನ್ ಫುಲ್ ಹೀಟಾಗಿತ್ತು. ಸೊ ಅವಾಗ ತುಂಬ ಟೈಮಿಂದ ನೋಡ್ತಾ ಇದ್ದೆ ಒಳ್ಳೆ ಪ್ಲೇಸ್ ಯಾವುದು ಅಂತ. ಯಾವುದು ಇಲ್ಲ, ಇನ್ನು ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಡೆ ಚಿಕ್ಕ ಪುಟ್ಟ ಗಿಡಗಳಿದ್ರು, ಮಧ್ಯೆ ಹಾಕ್ಕೊಂಡಿದ್ದೀನಿ. ನನ್ನ ಎದುರುಗಡೆ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಕಾಣಿಸ್ತಿದೆಯಾ ಸ್ನೇಹಿತರೆ? ನನಗೆ ಆಶ್ಚರ್ಯ ಆಗಿರೋದು ಏನಪ್ಪ ಅಂತಂದರೆ, ನಾನು ಎಲ್ಲೇ ಗಾಡಿ ನಿಲ್ಲಿಸ್ಲಿ ಅಲ್ಲಿ ಬೇವಿನ ಗಿಡ ಸಿಗ್ತಾ ಇದೆ. ನೀವು ನೋಡ್ಬೋದು ನೋಡಿ, ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ. ನಾನು ಗಾಡಿ ಎಲ್ಲ ಸ್ಟಾಪ್ ಮಾಡಿ ಅಲ್ಲಿ ಬೇವಿನ ಗಿಡ ಇರುತ್ತೆ. ಬೇವು ನಮ್ಮ ತಾಯಿಗೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಎಲ್ಲರೂ ನಮ್ಮ ತಾಯಿ ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಭಾವನೆ. ನಾನು ರೆಸ್ಟ್ ಮಾಡಿ